ಎಸ್ ಸೋ ವೀಕ್ಷಕರ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಮಸ್ತಾಗಿರೋ ಪ್ರೋಮೋ ಬಿಟ್ಟಿದ್ದಾರೆ. ಬನ್ನಿ ಫಸ್ಟ್ ಪ್ರೋಮೋದು ಝಲಕ್ ಹೇಗಿದೆ ಅಂತ ನೋಡೋಣ. ನಾನು ಸತ್ಯ ಹೋಗ್ತಾ ಇದ್ದೀನಿ. ಇಲ್ಲ, ಮತ್ತೊಂದ್ಸತಿ ಬರ್ಲಿಕ್ಕೆ ಆಗಲ್ಲ, ಸಿಗ್ತೀನಿ. ಎಸ್, ನೋಡಿದ್ರಲ್ಲ, ಇದಕ್ಕೆ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ಈ ವಾರ ಡಬಲ್ ಎಲಿಮಿನೇಷನ್, ಯಾರಾಗ್ತಾರೆ ಔಟ್ ಅಂತ ಅಂದ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. ಹೌದು, ಯಾರು ಔಟ್ ಆಗ್ತಾರೆ ಅಂತ ಅಂದ್ಬಿಟ್ಟು ನೋಡ್ಬೇಕಿದೆ. ಆದ್ರೆ ನಾಮಿನೇಷನ್ ಆಗಿದೆ. ಈ ವಾರ ಯಾವುದೇ ಒಂದು ಎಲಿಮಿನೇಷನ್ ಇಲ್ಲ, ಇದೊಂದು ಪ್ರ್ಯಾಂಕ್ ಎಲಿಮಿನೇಷನ್ ಅಷ್ಟೇ. ಬನ್ನಿ ಫಸ್ಟ್ ಪ್ರೋಮೋದಲ್ಲಿರೋ ಪ್ರಕಾರ ಏನೇನ್ ಹೇಳ್ತಾರೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಇಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳ್ತಾರೆ, ಸರ್ಪ್ರೈಸ್ ಎವಿಕ್ಷನ್ ಇದೆ ಈ ವಾರ ಅಂತ ಅಂದ್ಬಿಟ್ಟು, ಅಂದ್ರೆ ಡಬಲ್ ಎಲಿಮಿನೇಷನ್ ಅಂತ ಅಂದ್ಬಿಟ್ಟು. ಇದು ಹೇಳಿರ್ಲಿಲ್ಲ ಸ್ಪರ್ಧಿಗಳಿಗೆ. ನಾಮಿನೇಷನ್ ಮಾಡ್ಬೇಕಾದ್ರೆ ಒಂಥರ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಏನಿತ್ತು, ಎಲ್ಲಾ ಕೂಡ ಅದೇ ರೀತಿ ಆಯ್ತು. ಇಲ್ಲಿ ಸ್ಪಂದನ ಅವರು ಕ್ಯಾಪ್ಟನ್ ಆಗಿದ್ರು, ಚೈತ್ರ ಅವರು ಕ್ಯಾಪ್ಟನ್ ಆದ್ರು. ಆ ನಂತರ ಅಂದ್ರೆ ಅವ್ರಿಗೊಂದು ಏನೊಂದು ಅಧಿಕಾರ ಸಿಕ್ಕಿತ್ತು, ಅದನ್ನ ಯೂಸ್ ಮಾಡ್ಕೊಂಡ್ರು ಚೆನ್ನಾಗಿ. ಹೋಗೋದು ಒಬ್ರಲ್ಲ ಇಬ್ರು ಅಂತ ಅಂದ್ಬಿಟ್ಟು ಇಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿದ್ರು. ನೋಡಿ, ಕೊನೆಯದಾಗಿ ಬಾಟಮ್ 3 ಅಲ್ಲಿ ಇದ್ದಿದ್ದು ರಜತ್ ಅವರು, ಧ್ರುವಂತ್ ಅವರು ಮತ್ತೆ ಇಲ್ಲಿ ರಕ್ಷಿತ್ ಅವರು. ಒಬ್ರಲ್ಲಿ ಸೇಫ್ ಆಗ್ತಿರೋದು ಅಂತ ಹೇಳ್ಬಿಟ್ಟು ರಜತ್ ಎಸ್ ಸೇಫ್ ಅಂತ ಹೇಳ್ತಾರೆ. 100% ಇಲ್ಲಿ ಧ್ರುವಂತ್ ಅವರು ಒಂದು ಚೂರು ಕೂಡ ಬೇಜಾರು ಮಾಡ್ಕೊಂಡಿಲ್ಲ, ನೀಟಾಗಿ ಕಾಣಿಸ್ತದೆ. ರಕ್ಷಿತ್ ಅವ್ರಿಗೆ ಸಿಕ್ಕಾಪಟ್ಟೆ ಬೇಜಾರಾಗಿದೆ. ಯಾಕಂತಂದ್ರೆ ಇವ್ರಿಗೆ ಆಲ್ರೆಡಿ ಒಂದು ಪ್ರ್ಯಾಂಕ್ ಎಲಿಮಿನೇಷನ್ ಆಗೋಗಿತ್ತು, ಅದಕ್ಕೆ ಇಲ್ಲಿ ಸಿಕ್ಕಾಪಟ್ಟೆ ಅವರು ಕೂಡ ಬೇಜಾರಲ್ಲಿದ್ರು. ನೋಡಿ, ಎಲ್ಲರೂ ಕೂಡ ಅಳ್ತಾ ಇದಾರೆ. ಇಲ್ಲಿ ಅಶ್ವಿನಿ ಅವರು ಕೂಡ ಅಷ್ಟೇ, ರಕ್ಷಿತ್ ಅವ್ರು ಕಂಡ್ರೆ ಹಾಗೆ ಹೀಗೆ ಅಂತ ಮಾತಾಡಿದ್ರು. ಕೊನೆಯದಾಗಿ ಇಲ್ಲಿ ಅವರು ಎಲಿಮಿನೇಟ್ ಆಗ್ತಾ ಇದಾರೆ ಅಂದಿದ ತಕ್ಷಣ ಕಣ್ಣಲ್ಲಿ ನೀರು ಹಾಕಿದ್ದಾರೆ. ಮಾಳು ಅವರು ಕೂಡ ಅಷ್ಟೇ. ಕಳೆದ ವಾರ ಇಲ್ಲಿ ರಕ್ಷಿತ್ ಅವರು ಹತ್ತಿದ್ರು, ಈ ವಾರ ಇಲ್ಲಿ ಮಾಳು ಅವರು ಹತ್ತಿದ್ದಾರೆ. ಪ್ರತಿಯೊಬ್ಬರು ಕಣ್ಣಲ್ಲೂ ಕೂಡ ನೀರು ಬಂದಿದೆ. ಇಲ್ಲಿ ರಘು ಅವರು ಕೂಡ ಬಂದ್ಬಿಟ್ಟು ಶೇಕ್ ಹ್ಯಾಂಡ್ ಎಲ್ಲ ಇಲ್ಲಿ ಕೊಡ್ತಾರೆ. ಅವ್ರಿಗೂ ಕೂಡ ಬೇಜಾರ್ ಆಗಿದೆ. 5 ನಿಮಿಷ ಕಾಲಾವಕಾಶ ಇದೆ ಅಂತ ಹೇಳ್ಬಿಟ್ಟು ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳ್ತಾರೆ. ನೋಡಿ, ಧ್ರುವಂತ್ ಅವ್ರು ಹೋಗ್ಬಿಟ್ಟು ಆಲ್ರೆಡಿ ಡೋರ್ ಇನ್ನೂ ಓಪನ್ ಆಗಿರಲಿಲ್ಲ, ಅಲ್ಲೋಗಿ ನಿಂತ್ಕೊಂಡಿದ್ರು. ಅಂದ್ರೆ ಯಾರ ಹತ್ರನೂ ಕೂಡ ಅಷ್ಟೊಂದು ಮಾತಾಡೋಲ್ಲ ಅವರು, ಅದಕ್ಕೋಸ್ಕರನೇ ಆತರ ಮಾಡ್ತಾ ಇದಾರೆ. ಏನೋ ಅಂದ್ರೆ ಒಟ್ನಲ್ಲಿ ಹೇಗಿದ್ರು ಕೂಡ ಬಂದಿದ್ದ ಕೆಲಸ ಆಗಿದೆ ಅಂತ ಅಂದ್ಬಿಟ್ಟು ಅನ್ನೋ ರೀತಿಲಿ ಇದ್ರೆ ಇರ್ಬೋದು, ಹೋದ್ರೆ ಹೋಗ್ಬೋದು ಅಂತ ಹೇಳ್ತಾರಲ್ಲ, ಅವರೇ ಇಲ್ಲಿ ಹೇಳಿದ್ರು ಅವ್ರ ಬಾಯಲ್ಲಿ, ನಾನು ಹೋಗ್ಬೇಕು ಅಂತ ಅಂದ್ಬಿಟ್ಟು. ಅದೇ ರೀತಿಯಲ್ಲಿ ಒಂದು ಹೋಗೋ ಅವಕಾಶ ಸಿಕ್ಕಿದೆ. ಇದೊಂದು ಪ್ರ್ಯಾಂಕ್ ಎಲಿಮಿನೇಷನ್ ಅಷ್ಟೇ. ಖಂಡಿತವಾಗ್ಲು ಇವರು ಸೀರಿಯಸ್ ಆಗಿ, ಅಂದ್ರೆ ನಿಜವಾಗ್ಲೂ ನಾಮಿನೇಷನ್ ಪ್ರಕ್ರಿಯೆ ಮುಗ್ದಿದೆ, ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಲ್ಲ. ರಕ್ಷಿತ್ ಅವರು ಡೋರ್ ಹತ್ರ ನಿಂತ್ಕೊಂಡು ಹೇಳ್ತಾರೆ, ನಾನು ಸತ್ಯ ಹೋಗ್ತಾ ಇದ್ದೀನಿ, ಇಲ್ಲ ಮತ್ತೊಂದ್ಸತಿ ಬರಲ್ಲ, ಆಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಸಿಗ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಯಾಕಂದ್ರೆ ಅವ್ರಿಗೆ ಆಲ್ರೆಡಿ ಒಂದು ಪ್ರ್ಯಾಂಕ್ ಎಲಿಮಿನೇಷನ್ ಅಂತ ಮಾಡ್ಬಿಟ್ಟಿದ್ದಾರೆ, ಅವ್ರಿಗೂ ಕೂಡ ಗೊತ್ತಿದೆ. ಅದೇ ಇದು ಇನ್ನೊಂದ್ಸತಿ ಅವ್ರಿಗೇನೆ ಒಂದು ಗುಡ್ ಲಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕೆಲವೊಬ್ರು ಬಿಗ್ ಬಾಸ್ ಮನೆಯಲ್ಲಿ ಯಾರ್ಯಾರು ಅವ್ರ ಹಿಂದೆ, ರಕ್ಷಿತ್ ಅವ್ರ ಹಿಂದೆ ಯಾವ್ಯಾವ ರೀತಿ ಇಲ್ಲಿ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ಗೊತ್ತಾಗಕ್ಕೆ ಅವ್ರನ್ನೇ ಇಲ್ಲಿ ಸೀಕ್ರೆಟ್ ರೂಮ್ಗೆ ಹಾಕ್ತಿರೋದು. ಬೆಳಿಗ್ಗೆ ಕೂಡ ಒಂದು ಅಪ್ಡೇಟ್ ಕೊಟ್ಟಿದ್ದೆ, ಸೀಕ್ರೆಟ್ ರೂಮ್ ಕಾನ್ಸೆಪ್ಟ್ ಇದೆ ಅಂತ ಅಂದ್ಬಿಟ್ಟು. ಕಳೆದ ಸತಿ ಎಲ್ಲ ಸ್ವಲ್ಪ ಸ್ಟಾಪ್ ಮಾಡಿದ್ದು, ಸೀಕ್ರೆಟ್ ರೂಮ್ ಕಾನ್ಸೆಪ್ಟ್ ಏನಿತ್ತು ಅದನ್ನ ಸ್ಟಾಪ್ ಮಾಡಿದ್ರು. ಆದ್ರೆ ಮತ್ತೆ ಇವಾಗ ಈ ಒಂದು ಕಾನ್ಸೆಪ್ಟ್ ತಂದಿದ್ದಾರೆ. ಇಲ್ಲಿ ಧ್ರುವಂತ್ ಅವ್ರನ್ನ ಸೀಕ್ರೆಟ್ ರೂಮ್ ಕಳ್ಸೋ ಬದಲು ಅಶ್ವಿನಿ ಅವ್ರನ್ನ ಸೀಕ್ರೆಟ್ ರೂಮ್ಗೆ ಕಳ್ಸಿದ್ರೆ, ಇಲ್ಲಾಂದ್ರೆ ಗಿಲ್ಲಿ ಅವ್ರನ್ನ ಸೀಕ್ರೆಟ್ ರೂಮ್ಗೆ ಕಳ್ಸಿದ್ರೆ, ಇಲ್ಲಾಂದ್ರೆ ರಾಶಿಕ್ ಅವ್ರನ್ನು ಕೂಡ ಸೀಕ್ರೆಟ್ ರೂಮ್ ಕಳ್ಸಿದ್ರೆ ತುಂಬಾನೇ ಚೆನ್ನಾಗಿರೋದು. ಇಲ್ಲಿ ಧ್ರುವಂತ್ ಅವ್ರನ್ನ, ರಕ್ಷಿತ್ ಅವ್ರನ್ನ ಏನಕ್ಕೆ ಸೀಕ್ರೆಟ್ ರೂಮ್ ಹಾಕ್ತಿದಾರೋ ಗೊತ್ತಿಲ್ಲ. ಆಲ್ರೆಡಿ ಒಂದು ಪ್ರ್ಯಾಂಕ್ ಎಲಿಮಿನೇಷನ್ ಅಂತೂ ಇಲ್ಲಿ ಮಾಡಿದ್ದಾರೆ, ಮತ್ತೆ ಅವ್ರಿಗೆ ಮಾಡ್ತಿದ್ದಾರೆ. ಇಲ್ಲಿ ಗಿಲ್ಲಿ ಅವ್ರನ್ನ ಹಾಕಿದ್ದಿದ್ರೆ, ಒಂದು ವೇಳೆ ನಾನು ಹೇಳ್ತಿರೋದು, ತುಂಬಾನೇ ಚೆನ್ನಾಗಿರೋದು. ಒಂದು ಸೀಕ್ರೆಟ್ ರೂಮ್ ಅಲ್ಲಿ ಇವ್ರ ಹಿಂದ್ಗಡೆ ಯಾರ್ಯಾರು ಏನೇನ್ ಮಾತಾಡ್ಕೊಂತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅಂತ ತುಂಬಾನೇ ಚೆನ್ನಾಗಿ ಗೊತ್ತಾಗಿರೋದು ಅವ್ರಿಗೂ ಕೂಡ. ಇಲ್ಲಿ ಧ್ರುವಂತ್ ಅವ್ರನ್ನ ಸೀಕ್ರೆಟ್ ರೂಮ್ ಅಲ್ಲಿ ಹಾಕೋ ಒಂದು ಅವಶ್ಯಕತೆ ಇರಲಿಲ್ಲ. ಈಗ ಹೊರಗಡೆ ಬಂದಿರೋ ತೋರಿಸಿದ್ದಾರೆ ಅಷ್ಟೇ, ಬಟ್ ಅವರು ಎಲಿಮಿನೇಷನ್ ಆಗಿಲ್ಲ. ಒಂದು ಸೀಕ್ರೆಟ್ ರೂಮ್ ಕಾನ್ಸೆಪ್ಟ್ ಈ ಸತಿ ತಂದಿದ್ದಾರೆ. ಧ್ರುವಂತ್ ಅವರು, ರಕ್ಷಿತ್ ಅವರು ಇಬ್ರು ಕೂಡ ಸೀಕ್ರೆಟ್ ರೂಮ್ ಒಳಗಡೆ ಹೋಗಿದ್ದಾರೆ. ಸೊ ವೀಕ್ಷಕರೇ, ಯಾರು ಕೂಡ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ರಕ್ಷಿತ್ ಅವರು ಸಿಕ್ಕಾಪಟ್ಟೆ ಇಲ್ಲಿ ಹತ್ತಿದ್ದಾರೆ, ಅಶ್ವಿನಿ ಅವರು ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಿದ್ದಾರೆ. ಯಾಕಂತಂದ್ರೆ ಕಣ್ಣಲ್ಲಿ ನೀರು ಹಾಕ್ತಿದ್ದಾರೆ. ಮತ್ತೆ ಇಲ್ಲಿ ಪ್ಲೈನ್ ಕಿಸ್ ಕೂಡ ಇಲ್ಲಿ ಕೊಟ್ಟರು ಕೈಯಿಂದ. ಹೌದು, ಕೆಲವೊಂದ್ಸತಿ ಜಗಳ ಆಡಿರ್ತಾರೆ, ಆ ನಂತರ ಒಂದು ಹಾಗೆ ಆಗ್ತಾರೆ ಅಲ್ವಾ. ಈಗ ಅಶ್ವಿನಿ ಅವರು ಕೂಡ ಸಿಕ್ಕಾಪಟ್ಟೆ ತುಂಬಾ ಚೇಂಜ್ ಆಗಿದ್ದಾರೆ, ಆದಂಗೆ ಕಾಣಿಸ್ತದೆ. ನೋಡೋಣ ಇವರು, ಯಾಕಂದ್ರೆ ಇವಾಗ ಆಲ್ರೆಡಿ ಜಾನ್ವಿ ಅವರು ಹೋದಾಗೂ ಕೂಡ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಿದ್ರು. ಈಗ ರಕ್ಷಿತ್ ಅವರು ಕೂಡ ಇಲ್ಲಿ ಹೋಗಿದ್ದಾರೆ. ಯಾರ್ಯಾರು ಏನೇನು ಮಾತಾಡ್ತಾರೆ ರಕ್ಷಿತ್ ಅವ್ರ ಬಗ್ಗೆ ಇಲ್ಲಿ ಗೊತ್ತಾಗುತ್ತೆ. ಯಾಕಂದ್ರೆ ಸೀಕ್ರೆಟ್ ರೂಮ್ ಅಲ್ಲಿ ಟಿವಿ ಇಟ್ಟಿರ್ತಾರೆ, ಯಾರ್ಯಾರು ಏನೇನು ಮಾತಾಡ್ತಾರೆ ಅಂತ ಇಲ್ಲಿ ತೋರಿಸ್ತಾರೆ. ಇಲ್ಲಿ ಧ್ರುವಂತ್ ಅವ್ರ ಬಗ್ಗೆ ಅಂತೂ ಎಲ್ರಿಗೂ ಕೂಡ ಒಳ್ಳೆ ಒಪಿನಿಯನ್ ಅಂತೂ ಇಲ್ಲಿ ಇರಲ್ಲ. ಎಲ್ಲರೂ ಕೂಡ ಹೇಳ್ತಾರೆ, ಖಂಡಿತವಾಗ್ಲೂ ನನಗೆ ಗೊತ್ತಿತ್ತು ಈ ವಾರ ಧ್ರುವಂತೆ ಹೋಗೋದು ಅಂತ ಅಂದ್ಬಿಟ್ಟು ಅಂತ ಎಲ್ಲರೂ ಕೂಡ ಮಾತಾಡ್ತಾರೆ ಕನ್ಫರ್ಮ್ ಆಗಿ. ನೋಡೋಣ, ನನ್ನ ಪ್ರಕಾರ ಇಲ್ಲಿ ಧ್ರುವಂತ್ ಅವ್ರನ್ನ ಹಾಕಿದೇನು ಕೂಡ ಅಷ್ಟೊಂದು ಹೈಪ್ ಕ್ರಿಯೇಟ್ ಮಾಡಲ್ಲ ಅಂತ ಅನ್ಕೊಂತೀನಿ. ಅಂದ್ರೆ ಬಿಗ್ ಬಾಸ್ ಮೇಲೆ ಏನು ಅಷ್ಟೊಂದು ಚೇಂಜಸ್ ಆಗಲ್ಲ. ಇಲ್ಲಿ ಗಿಲ್ಲಿ ಅವ್ರನ್ನ ಹಾಕಿದ್ರೆ ಸಿಕ್ಕಾಪಟ್ಟೆ ಇಲ್ಲಿ ಚೇಂಜಸ್ ಆಗಿರೋದು. ಯಾಕಂತಂದ್ರೆ ಅವ್ರು ಕಾಮಿಡಿ ಮಾಡ್ಕೊಂಡ್ಬಿಟ್ಟು ಯಾವಾಗ್ಲೂ ಕೂಡ ಎಲ್ಲರೂ ಕೂಡ ನಗಸ್ತಿದ್ರು. ಧ್ರುವಂತ್ ಅವ್ರು ಅಂತ ಒಂದು ಹೇಳ್ಕೊಳ್ಳೋ ಒಂದು ಕಂಟೆಂಟ್ ಕೊಡ್ತಾ ಇರ್ಲಿಲ್ಲ. ನೋಡೋಣ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಯಾರ್ಯಾರಿಗೆ ಏನೇನು ಅನಿಸ್ತು ವೀಕ್ಷಕರೇ. ಸದ್ಯ ಅವರು ಬಿಗ್ ಬಾಸ್ ಮನೆಯಿಂದ ಇಲ್ಲಿ ಎಲಿಮಿನೇಟ್ ಅಂತೂ ಇಲ್ಲಿ ಆಗಿಲ್ಲ. ಸೀಕ್ರೆಟ್ ರೂಮ್ ಕಾನ್ಸೆಪ್ಟ್ ಈ ಸತಿ ತಂದಿದ್ದಾರೆ. ಸ್ವಲ್ಪ ದಿವಸ ಸ್ಟಾಪ್ ಆಗಿತ್ತು. ಈಗ ಧ್ರುವಂತ್ ಅವರು, ರಕ್ಷಿತ್ ಅವರು ಇಬ್ರು ಕೂಡ ಸೀಕ್ರೆಟ್ ರೂಮ್ ಒಳಗಡೆ ಹೋಗಿದ್ದಾರೆ. ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಇಲ್ಲಿ ಸೀಕ್ರೆಟ್ ರೂಮ್ ಅಲ್ಲಿ ಹೋಗಿರೋದು ಧ್ರುವಂತ್ ಅವರು, ರಕ್ಷಿತ್ ಅವರು ನೀಟಾಗಿ ಗೊತ್ತಾಗುತ್ತೆ. ಯಾಕಂದ್ರೆ ಅಲ್ಲಿಂದ ಡೋರ್ ಓಪನ್ ಆಗಿದೆ, ಹೊರಗಡೆ ಬಂದಿರೋದು ಮಾತ್ರ ಇಲ್ಲಿ ತೋರಿಸಿದ್ದಾರೆ. ಒಂದು ವೇಳೆ ನಿಜವಾಗ್ಲೂ ಅವ್ರು ಎಲಿಮಿನೇಟ್ ಆಗಿದ್ರೆ ನಾಳೆ ಇಲ್ಲಿ ಎಲ್ಲಾದ್ರಲ್ಲೂ ಕೂಡ ಎಂಟ್ರು ಕೊಡಕ್ಕೆ ಧ್ರುವಂತ್ ಅವರು ಮತ್ತೆ ರಕ್ಷಿತ್ ಅವರು ಕಾಣಿಸ್ಕೊಂತಾರೆ. ಎಸ್ ವೀಕ್ಷಕರೇ, ಸದ್ಯ ಈಗ ಧ್ರುವಂತ್ ಅವರು, ರಕ್ಷಿತ್ ಅವರು ಸೀಕ್ರೆಟ್ ರೂಮ್ಗೆ ಹೋಗಿರೋ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.